ಬೆಳಗಾವಿಯ ಕುಲವಳ್ಳಿ ಗ್ರಾಮದ ಸುತ್ತಮುತ್ತಲಿನ ಜಮೀನು ವಿಚಾರದಲ್ಲಿ ವ್ಯಾಜ್ಯ ಹೆಚ್ಚಾಗಿದೆ. ಬಾಪು ಸಾಹೇಬ್ ಇನಾಮದಾರ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೈತ ಸಂಘಟನೆಯಿಂದ ಪ್ರೊಟೆಸ್ಟ್ ಅನ್ನು ಕೂಡ ನಡೆಸಲಾಗ್ತಾ ಇದೆ. ಬಾಪು ಸಾಹೇಬ್ ಇನಾಮದಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ. ರೈತ ಸಂಘ ರಾಜ್ಯಾಧ್ಯಕ್ಷ ಚನ್ನಪ್ಪ ನಾವು ತಯಾರಿದ್ದೀವಿ. ಎಲ್ಲಿ ನ್ಯಾಯವನ್ನ ಕೇಳಲಿಕ್ಕೆ ನಾವು ಹೋಗ್ತಾ ಇದ್ದೇವೆ ಅಂತ ಸಂದರ್ಭದಲ್ಲಿ ನಮಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಏನು ಇವತ್ತು ನಾವು ಪ್ರತಿಭಟನೆಯನ್ನು ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರ ನಮ್ಮ ಕಿತ್ತೂರು ತಾಲೂಕಿನ ಕುಲ್ಲೋಳಿ ಗ್ರಾಮದಲ್ಲಿ 10 ಹಳ್ಳಿಗಳ ಏನು ಸಂಗೊಳ್ಳಿ ರಾಯಣ್ಣನ ಹಿಡಿದುಕೊಟ್ಟಿರ್ತಕ್ಕಂಥ ಇನಾಮದಾರ್ ಅವರಿಗೆ ಸುಮಾರು 10,000 ಎಕರೆ ಜಮೀನನ್ನ ಬ್ರಿಟಿಷರು ಕೊಟ್ಟಿರ್ತಕ್ಕಂಥ ಜಮೀನದಲ್ಲಿ ಇವತ್ತ ಸುಮಾರು 50-60 ವರ್ಷದಿಂದ ಇವತ್ತು ನಮ್ಮ ರೈತರ ಭೂಮಿಯನ್ನು ಉಳುವತಾರು. ಆ ಭೂಮಿಯನ್ನ ಉತ್ತಾರ ಮಾಡಿಕೊಡ್ರಿ ಅಂತೇಳಿ ನಾವು ಸಾಕಷ್ಟು ಜಿಲ್ಲಾ ಮಟ್ಟದಲ್ಲಿ ಸರ್ಕಾರ ಮಟ್ಟದಲ್ಲಿ ನೂರಾರು ಹೋರಾಟ ಆದ ಸಂದರ್ಭದಾಗ ಇವತ್ತು ಜಿಲ್ಲಾಡಳಿತ ಅದಕ್ಕೆ ಗಮನ ಹರಿಸುವಂತ ಸಂದರ್ಭದೊಳಗ ಅಲ್ಲಿ ಇರ್ತಕ್ಕಂಥ ಏನ ಇವತ್ತು ದೇಶದ ದ್ರೋಹಿ ಇನಾಮದಾರ ಇವತ್ತು ಜಿಲ್ಲಾಧಿಕಾರಿನ ಮೇಲನ ಇವತ್ತು ಸಿವಿಲ್ ಮೆಟ್ರ್ ಎತ್ತಿ ನಿಯಾಕಿದ್ರೊಳಗೆ ಭಾಗವಹಿಸಿದೆ ಅಂತೇಳಿ ಜಿಲ್ಲಾಧಿಕಾರಿ ಅವ್ರ ಮೇಲೆ ಅರೆಸ್ಟ್ ವಾರೆಂಟ್ ಮಾಡುವಂಥದ್ದು ಮಾಡಿದಾರ. ಇವತ್ತು ಜಿಲ್ಲಾಡಳಿತ ಜಿಲ್ಲೆಯಲ್ಲಿ ಏನು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತೈತಿ ಅದನ್ನ ಜವಾಬ್ದಾರಿ ಅವು ಕೂಡ ಜಿಲ್ಲಾಧಿಕಾರಿ ಒಬ್ಬರ ಜಿಲ್ಲೆಯ ಇವತ್ತ ಅವರು ಕೂಡ ಜಡ್ಜ್ ಇದ್ದಾಗೆ ಮತ್ತು ನಮ್ಮನ್ನು ರಕ್ಷಣೆ ಯಾರು ಮಾಡೋರು? ಇನ್ನ ಜಿಲ್ಲಾಧಿಕಾರಿ ಮೇಲೆ ಇವತ್ತ ಅರೆಸ್ಟ್ ವಾರಂಟಿ ಕೋರ್ಟ್ ರೈತ ವಿರೋಧಿ ಚಟುವಟಿಕೆಯನ್ನು ಮಾಡತೈತಿಪ್ಪ ಅಂತಂದ್ರ ಇನ್ನು ನಮ್ಮನ್ನ ರಕ್ಷಣೆ ಯಾರು ಮಾಡವ್ರ? ಜನಸಾಮಾನ್ಯರ ಗತಿ ಏನ? ಯಾಕಂದ್ರೆ ಎಲ್ಲರೂ ಕೋರ್ಟಿಗೆ ಹೋಗಿದಾರೆ ಈಗಾಗಲೇ. ಇನ್ನ ಜಿಲ್ಲಾಡಳಿತ ನಾವ್ ಏನಾರು ಕೇಳ್ಬಿಡ್ದ ಕೋರ್ಟನ್ನ ಹೆಸರು ಹೇಳುವಂತದಾಕತಿ. ಹಿಂಗಾಗಿ ಜನರಿಗೆ ನ್ಯಾಯ ಸಿಗಂಗಿಲ್ಲ. ಇವತ್ತದ ದೇಶದ್ರೋಹಿ ಇನಾಮದಾರನನ್ನ ಇವತ್ತು ತಕ್ಷಣ ಅರೆಸ್ಟ್ ಮಾಡಬೇಕು. ಅವ್ರ ದಿನ 5-7 ಸಾವಿರ ಎಕರೆ ಜಮೀನ್ ಐತಿ. ಅದೇನು ಅವ್ರ ಅಪ್ಪನ ಜಮೀನ್ ಅಲ್ಲ, ಅವ್ರ ಆಸ್ತಿ ಅಲ್ಲ. ಇವತ್ತ ಸಂಗೊಳ್ಳಿ ರಾಯಣ್ಣ ಕ್ರಾಂತಿವೀರ ತುಂಬಾ ದುಃಖದಲ್ಲಿ ಹೇಳಬೇಕಾಗ್ತದ. ಪ್ರಜಾಪ್ರಭುತ್ವಕ್ಕೆ ಹಾನಿಯಾಗ್ತಾ ಇದೆ, ರೈತರಿಗೆ ಮೋಸ ಆಗ್ತಾ ಇದೆ. ಪ್ರಜಾಪ್ರಭುತ್ವದ ಏನು ಮೂಲ ಆಶಯ ಏನಿತ್ತು ಅದನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಮೂಲ ಪ್ರಜಾಪ್ರಭುತ್ವದ ಆಶಯವನ್ನು ಕಳ್ಕೊಳ್ತಾ ಇದ್ದೇವೆ. 4 ವ್ಯವಸ್ಥಾ, ಶಾಸಕಾಂಗ ವ್ಯವಸ್ಥಾ, ಕಾರ್ಯಾಂಗ ವ್ಯವಸ್ಥಾ, ನ್ಯಾಯಾಂಗ ವ್ಯವಸ್ಥಾ, ಪತ್ರಿಕಾಂಗ ವ್ಯವಸ್ಥಕ್ಕೆ ಇವತ್ತು ವ್ಯವಸ್ಥೆಯ ಮೂಲ ಏನು ಆಶಯ ಇತ್ತು ಅದು ಕಳ್ಕೊಳ್ತಾ ಇದೆ. ಆದ್ರಿಂದ ನಾವು ರೈತರು ಈ ಕುಲ್ಲೊಳ್ಳಿ ಗ್ರಾಮದ ವ್ಯವಸ್ಥೆಯೊಳಗಡೆ ಘಾತಕಿ ಇನಾಮಿ ವ್ಯವಸ್ಥೆಯೊಳಗಡೆ ನಾವು ನ್ಯಾಯ ಕೇಳದಂತ ಸಂದರ್ಭದಲ್ಲಿ ಯಾರು ದೇಶದ್ರೋಹದ ಕೆಲಸ ಮಾಡಿದಾರು, ಯಾರು ರೈತ ದ್ರೋಹದ ಕೆಲಸ ಮಾಡಿದವರು ಅಂತವರ ಪರವಾಗಿ ನ್ಯಾಯಾಲಯ ನಾವು ದೇವರು ಅಂತ ಭಾವಿಸ್ತೇವೆ, ಗೌರವಿಸ್ತೇವೆ. ಅಂತ ವ್ಯವಸ್ಥೆ ಇವತ್ತು ಅನ್ಯಾಯವನ್ನ ರೈತರಿಗೆ ಮಾಡ್ತಾ ಇತ್ತಂದ್ರೆ ಯಾರನ್ನ ಕೇಳಲಿಕ್ಕೆ ಹೋಗೋದು? ಆದ್ರಿಂದ ಈ ಪ್ರಜಾಪ್ರಭುತ್ವ ಈ ವ್ಯವಸ್ಥೆ ಧೋಕಾದಲ್ಲಿದೆ ಅಂತ ಅನಿಸ್ತದೆ. ಎಲ್ಲಾ ರೈತರು ಜಾಗೃತ ಆಗ್ಬೇಕು. ಬೇಕಾದ್ರೆ ಕಂಟೆಂಪ್ಟ್ ಏನೇ ಆಗಲಿ ಅದನ್ನ